ಫಾಜಿಲ್ ಪ್ರತಿಕಾರಕ್ಕೆ ನಡೀತಾ ಸುಹಾಸ್ ಮರ್ಡರ್. ಎ8 ಆದಿಲ್ ಮೆಹರೂಫ್ ಮೃತ ಫಾಜಿಲ್ನ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ನಡೆದ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಫಾಜಿಲ್ನ ಸಹೋದರನು ಕೂಡ ಇಲ್ಲಿ ಆರೋಪಿಯಾಗಿದ್ದಾನೆ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ. ಎ8 ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಮೃತ ಫಾಜಿಲ್ನ ಸಹೋದರ. ಹಾಗಿದ್ರೆ ಇವರೆಲ್ಲರೂ ಸೇರಿಕೊಂಡು ಫಾಜಿಲ್ ಹತ್ಯೆಗೆ ಪ್ರತೀಕಾರ ಅನ್ನುವಂತೆ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಿದರ? ಈ ವಿಚಾರದಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಯಾಕೆ ಅಂತಂದ್ರೆ ಎ8 ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಇದೇ ಫಾಜಿಲ್ನ ಸಹೋದರ. ಆತನು ಕೂಡ ಈಗ ಈ ಕೇಸ್ನಲ್ಲಿ ಎ8 ಆಗಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಸೊ ಈ ಗ್ಯಾಂಗ್ ಇವರೆಲ್ಲರೂ ಸೇರಿಕೊಂಡು ಸುಹಾಸ್ ಶೆಟ್ಟಿಯ ಮರ್ಡರ್ ಅನ್ನ ಮಾಡಿದ್ರ? ಫಾಜಿಲ್ ಪ್ರತೀಕಾರವಾಗಿ ಈ ಕೊಲೆ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇನ್ನು ಮೃತ ಸುಹಾಸ್ ನಿವಾಸಕ್ಕೆ ಶಾಸಕ ಚನ್ನಬಸಪ್ಪ ಅವರು ಭೇಟಿಯಾಗಿರುವಂತದ್ದು. ಸುಹಾಸ್ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ ಶಾಸಕ ಮೋಹನ್ ಶೆಟ್ಟಿ. ಸುಲೋಚನಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಶಾಸಕರು. ಇಡೀ ಹಿಂದೂ ಸಮಾಜ ತಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಸುಹಾಸ್ ಶೆಟ್ಟಿ ಪೋಷಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ, ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಅವರ ತಂದೆ ತಾಯಿಗೆ ಧೈರ್ಯ ತುಂಬಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ಇಡೀ ಹಿಂದೂ ಸಮಾಜ ನಿಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗೆ ಕುಟುಂಬಕ್ಕೆ ಏನಾದರೂ ಮಾಡ್ತೇವೆ ನಾವು ಸಾಂತ್ವನ ಹೇಳಿದ್ದೆ. ನನ್ನ ನೆನ್ನೆ ಬರಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ. ದೈವವಾಗಿದೆ ಅವೆಲ್ಲ ಇರ್ತೀವಿ. ನಾವು ಧೈರ್ಯ ಹೇಳ್ಬೋದು ಬಿಟ್ಟು ಕೊಡಬೇಕಾಗಿರೋ ಶಕ್ತಿ ಕೊಡಬೇಕಾಗಿರೋದು ಭಗವಂತನೇ. ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ನಮಗಿದೆ. ನಾವು ಏನೇ ಆದರೂ ತಾತ್ಕಾಲಿಕವಾಗಿ ಏನು ಯೋಚನೆ ಮಾಡಬಹುದು, ಅವ್ರ ಜೊತೆಗೆ ಇರಬಹುದು. ಆದರೆ ಈ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೂ ಸಮಾಜದ ಕಾರ್ಯ ಮಾಡುವಂಥದ್ದೇ ದೊಡ್ಡ ಅಪರಾಧ ಅನ್ನುವಂಥ ರೀತಿ ಒಳಗಡೆ ಇವತ್ತು ಮುಸಲ್ಮಾನರು ನಡ್ಕೊಳ್ತಾ ಇದ್ದಾರೆ. ಆ ಮುಸಲ್ಮಾನರಿಗೆ ಬುದ್ಧಿ ಕಲಿಸುವಂತ ದಿನ ದೂರ ಇದೆ ಅಂತ ನನಗೂ ಏನು ಅನ್ಸೋದಿಲ್ಲ. ಯಾಕೆಂದ್ರೆ ಹಿಂದುತ್ವಕ್ಕೋಸ್ಕರ ಗೋ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದಂತ ಸುಹಾಸ್ ಅವನನ್ನೇ ಫಾಜಿಲ್ ಪ್ರತೀಕಾರಕ್ಕೆ ನಡೀತಾ ಸುಹಾಸ್ ಮರ್ಡರ್. ಎ8 ಆದಿಲ್ ಮೆಹರೂಫ್ ಮೃತ ಫಾಜಿಲ್ನ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ನಡೆದ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಫಾಜಿಲ್ನ ಸಹೋದರನು ಕೂಡ ಇಲ್ಲಿ ಆರೋಪಿಯಾಗಿದ್ದಾನೆ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ. ಎ8 ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಮೃತ ಫಾಜಿಲ್ನ ಸಹೋದರ. ಹಾಗಿದ್ರೆ ಇವರೆಲ್ಲರೂ ಸೇರಿಕೊಂಡು ಫಾಜಿಲ್ ಹತ್ಯೆಗೆ ಪ್ರತೀಕಾರ ಅನ್ನುವಂತೆ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಿದರ? ಈ ವಿಚಾರದಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಯಾಕೆ ಅಂತಂದ್ರೆ ಎ8 ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಇದೇ ಫಾಜಿಲ್ನ ಸಹೋದರ. ಆತನು ಕೂಡ ಈಗ ಈ ಕೇಸ್ನಲ್ಲಿ ಎ8 ಆಗಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಸೊ ಈ ಗ್ಯಾಂಗ್ ಇವರೆಲ್ಲರೂ ಸೇರಿಕೊಂಡು ಸುಹಾಸ್ ಶೆಟ್ಟಿಯ ಮರ್ಡರ್ ಅನ್ನ ಮಾಡಿದ್ರ? ಫಾಜಿಲ್ ಪ್ರತೀಕಾರವಾಗಿ ಈ ಕೊಲೆ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ.
ಇನ್ನು ಮೃತ ಸುಹಾಸ್ ನಿವಾಸಕ್ಕೆ ಶಾಸಕ ಚನ್ನಬಸಪ್ಪ ಅವರು ಭೇಟಿಯಾಗಿರುವಂತದ್ದು. ಸುಹಾಸ್ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ ಶಾಸಕ ಮೋಹನ್ ಶೆಟ್ಟಿ. ಸುಲೋಚನಾ ಅವರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ ಶಾಸಕರು. ಇಡೀ ಹಿಂದೂ ಸಮಾಜ ತಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಸುಹಾಸ್ ಶೆಟ್ಟಿ ಪೋಷಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ, ಧೈರ್ಯದ ಮಾತುಗಳನ್ನ ಆಡಿದ್ದಾರೆ. ಅವರ ತಂದೆ ತಾಯಿಗೆ ಧೈರ್ಯ ತುಂಬಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ಇಡೀ ಹಿಂದೂ ಸಮಾಜ ನಿಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗೆ ಕುಟುಂಬಕ್ಕೆ ಏನಾದ್ರೂ ಮಾಡ್ತೇವೆ ನಾವು ಸಾಂತ್ವನ ಹೇಳಿದ್ದೆ. ನಾನು ನೆನ್ನೆ ಬರಕ್ಕಾಗಿಲ್ಲ, ಹಾಗಾಗಿ ಇವತ್ತು ಮತ್ತೊಮ್ಮೆ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ. ದಯವಾಗಿದೆ ಅವೆಲ್ಲ ಇರ್ತೀನಿ. ನಾವು ಧೈರ್ಯ ಹೇಳ್ಬೋದು ಬಿಟ್ಟು ಕೊಡಬೇಕಾಗಿರೋ ಶಕ್ತಿ ಕೊಡಬೇಕಾಗಿರೋದು ಭಗವಂತನೇ. ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ನಮಗಿದೆ. ನಾವೇನೇ ಆದರೂ ತಾತ್ಕಾಲಿಕವಾಗಿ ಏನು ಯೋಚನೆ ಮಾಡಬಹುದು, ಅವ್ರ ಜೊತೆಗಿರ್ಬೋದು. ಆದರೆ ಈ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೂ ಸಮಾಜದ ಕಾರ್ಯ ಮಾಡುವಂಥದ್ದೇ ದೊಡ್ಡ ಅಪರಾಧ ಅನ್ನುವಂಥ ರೀತಿ ಒಳಗಡೆ ಇವತ್ತು ಮುಸಲ್ಮಾನರು ನಡ್ಕೊಳ್ತಾ ಇದ್ದಾರೆ. ಆ ಮುಸಲ್ಮಾನರಿಗೆ ಬುದ್ಧಿ ಕಲಿಸುವಂತ ದಿನ ದೂರ ಇದೆ ಅಂತ ನನಗೂ ಏನು ಅನಿಸೋದಿಲ್ಲ. ಯಾಕಂದ್ರೆ ಹಿಂದುತ್ವಕ್ಕೋಸ್ಕರ ಗೋ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದಂತ ಸುಹಾಸ್ ಅವನನ್ನು ಫಾಜಿಲ್ ಪ್ರತಿಕಾರಕ್ಕೆ ನಡೀತಾ ಸುಹಾಸ್ ಮರ್ಡರ್. ಆದಿಲ್ ಮೆಹರೂಫ್ ಮೃತ ಫಾಜಿಲ್ನ ಸಹೋದರ. ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ನಡೆದ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಫಾಜಿಲ್ನ ಸಹೋದರನು ಕೂಡ ಇಲ್ಲಿ ಆರೋಪಿಯಾಗಿದ್ದಾನೆ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ. ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಮೃತ ಫಾಜಿಲ್ನ ಸಹೋದರ. ಹಾಗಿದ್ರೆ ಇವರೆಲ್ಲರೂ ಸೇರಿಕೊಂಡು ಫಾಜಿಲ್ ಹತ್ಯೆಗೆ ಪ್ರತೀಕಾರ ಅನ್ನುವಂತೆ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಿದರ? ಈ ವಿಚಾರದಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಯಾಕೆ ಅಂತಂದ್ರೆ ಆದಿಲ್ ಮೆಹರೂಫ್ ಏನಿದ್ದಾನೆ ಈತ ಇದೇ ಫಾಜಿಲ್ನ ಸಹೋದರ. ಆತನು ಕೂಡ ಈಗ ಈ ಕೇಸ್ನಲ್ಲಿ ಆಗಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಸೊ ಈ ಗ್ಯಾಂಗ್ ಇವರೆಲ್ಲರೂ ಸೇರಿಕೊಂಡು ಸುಹಾಸ್ ಶೆಟ್ಟಿಯ ಮರ್ಡರ್ ಅನ್ನ ಮಾಡಿದ್ರ? ಫಾಜಿಲ್ ಪ್ರತೀಕಾರವಾಗಿ ಈ ಕೊಲೆ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಇನ್ನು ಮೃತ ಸುಹಾಸ್ ನಿವಾಸಕ್ಕೆ ಶಾಸಕ ಚನ್ನಬಸಪ್ಪ ಅವರು ಭೇಟಿಯಾಗಿರುವಂತದ್ದು. ಸುಹಾಸ್ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ ಶಾಸಕ ಮೋಹನ್ ಶೆಟ್ಟಿ. ಸುಲೋಚನಾ ಅವರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ ಶಾಸಕರು. ಇಡೀ ಹಿಂದೂ ಸಮಾಜ ತಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಸುಹಾಸ್ ಶೆಟ್ಟಿ ಪೋಷಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ, ಧೈರ್ಯದ ಮಾತುಗಳನ್ನ ಆಡಿದ್ದಾರೆ. ಅವರ ತಂದೆ ತಾಯಿಗೆ ಧೈರ್ಯ ತುಂಬಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ಇಡೀ ಹಿಂದೂ ಸಮಾಜ ನಿಮ್ಮ ಜೊತೆಗೆ ಇರುತ್ತೆ, ಯಾವುದೇ ಭಯ ಬೇಡ ಅಂತ ಹೇಳಿ ಚನ್ನಬಸಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗೆ ಕುಟುಂಬಕ್ಕೆ ಏನಾದ್ರೂ ಮಾಡ್ತೇವೆ ನಾವು ಸಾಂತ್ವನ ಹೇಳಿದ್ದೆ. ನಾನು ನೆನ್ನೆ ಬರಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹಿಂದೂ ಸಮಾಜ ನಿಮ್ಮ ಜೊತೆಗಿರುತ್ತೆ. ಮತ್ತೊಮ್ಮೆ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ. ದಯವಾಗಿದೆ ಅವೆಲ್ಲ ಇರ್ತೀನಿ. ನಾವು ಧೈರ್ಯ ಹೇಳ್ಬೋದು ಬಿಟ್ಟು ಕೊಡಬೇಕಾಗಿರೋ ಶಕ್ತಿ ಕೊಡಬೇಕಾಗಿರೋದು ಭಗವಂತನೇ. ಭಗವಂತ ಅವರಿಗೆ ಎಲ್ಲ ರೀತಿಯ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ನಮಗಿದೆ. ನಾವೇನೇ ಆದರೂ ತಾತ್ಕಾಲಿಕವಾಗಿ ಏನು ಯೋಚನೆ ಮಾಡಬಹುದು, ಅವ್ರ ಜೊತೆಗಿರ್ಬೋದು.
ಆದರೆ ಈ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೂ ಸಮಾಜದ ಕಾರ್ಯ ಮಾಡುವಂಥದ್ದೇ ದೊಡ್ಡ ಅಪರಾಧ ಅನ್ನುವಂಥ ರೀತಿ ಒಳಗಡೆ ಇವತ್ತು ಮುಸಲ್ಮಾನರು ನಡ್ಕೊಳ್ತಾ ಇದ್ದಾರೆ. ಆ ಮುಸಲ್ಮಾನರಿಗೆ ಬುದ್ಧಿ ಕಲಿಸುವಂತ ದಿನ ದೂರ ಇದೆ ಅಂತ ನನಗೂ ಏನು ಅನಿಸೋದಿಲ್ಲ. ಯಾಕೆಂದ್ರೆ ಹಿಂದುತ್ವಕ್ಕೋಸ್ಕರ ಗೋ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದಂತ ಸುಹಾಸ್